ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಬಟ್ಟೆ ಹೊಲಿಸ್ಕೊಡ್ತೀನಿ ಅನ್ನುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನನಗೇನಷ್ಟು ದಾರಿದ್ರ್ಯ ಬಂದಿಲ್ಲ, ಅವ್ರು ನನಗೆ ಬಟ್ಟೆ ಹೊಲಿಸ್ಕೊಡ್ಬೇಕಾಗಿರುವಂತಹ ಬಡತಕ್ಕೆ ನನಗೆ ಬಂದಿಲ್ಲ ಅನ್ನೋ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಒಂದು ವೇಳೆ ಅಧಿಕಾರಕ್ಕೆ ಬರುತ್ತೆ ಅಥವಾ ಗೆಲ್ಲುತ್ತೆ ಅಂತಂದ್ರೆ ನಾನೇ ಬಟ್ಟೆ ಹೊಲಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕೌಂಟರ್ ಇದು. ಅವರಿಂದ ಬಟ್ಟೆ ಹೊಲಿಸ್ಕೊಳ್ಳುವಷ್ಟು ದಾರಿದ್ರ್ಯ ನನಗೇನು ಬಂದಿಲ್ಲ, ಅವನ ಪಾಪದ ಹಣದಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಬೇಕಾ? ಲೂಟಿ ಹೊಡೆದಿರೋ ಹಣದಿಂದ ಬಟ್ಟೆ ತರಿಸ್ಕೋಬೇಕಾ? ನನಗೆ ಬಟ್ಟೆ ಬೇಕಾದ್ರೆ ಈ ನಾಡಿನ ಜನ ಇದಾರಲ್ವಾ, ಅವರೇ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದ ಹಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದ ಹಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ. ನನಗೆ ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದ ಹಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದ ಹಣ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಡಿದ್ದಂಥ ಒಂದು ಮಾತಿಗೆ, ಅವರು ಹೇಳಿದಂಥ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಪಾಪದ ದುಡ್ಡಿನ ಅಂಗಿ ನನಗೆ ಬೇಕಾಗಿಲ್ಲ, ಬಟ್ಟೆ ಬೇಕಾಗಿಲ್ಲ, ಕರ್ನಾಟಕದ ಜನ ಇದ್ದಾರೆ ನನಗೆ ಬಟ್ಟೆ ಕೊಡೋದಕ್ಕೆ, ಇವ್ರು ಯಾರು, ನನಗೇನು ದಾರಿದ್ರ್ಯ ಬಂದಿಲ್ಲ ಅಷ್ಟು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.